ನೋಡಿ, ನಮ್ಮ ಜೀವನದಲ್ಲಿ ಕೆಲವು ಸಲ ನಾವು ಊಹಿಸದಂಥ ಆಯ್ಕೆಗಳು ಎದುರಾಗುತ್ತವೆ. ಒಂದೇ ಒಂದು ನಿರ್ಧಾರ ನಮ್ಮ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸಿಬಿಡಬಹುದು. ಇದು ಅಂಥದ್ದೇ ಒಬ್ಬ ತಾಯಿಯ ಕಥೆ. ವೃತ್ತಿಜೀವನ ಮತ್ತು ಮಗುವಿನ ಪ್ರೀತಿಯ ನಡುವೆ ಆಕೆ ತೆಗೆದುಕೊಂಡ ಆ ಒಂದು ನಿರ್ಧಾರದ ಬಗ್ಗೆ ತಿಳಿಯೋಣ ಬನ್ನಿ. 2 ಮಿಲಿಯನ್ ಯೂರೋಗಳು. ಅಬ್ಬಾ, ಇದೇನು ಸುಮ್ನೆ ಒಂದು ನಂಬರ್ ಅಷ್ಟೇ ಅಲ್ಲ. ಇದು ಆ ತಾಯಿಯ ವೃತ್ತಿಜೀವನವನ್ನೇ ಬದಲಾಯಿಸಬಲ್ಲಂತಹ ಒಂದು ದೊಡ್ಡ ಡೀಲ್ನ ಮೌಲ್ಯ. ಅಕ್ಷರಶಃ ಅವಳ ಭವಿಷ್ಯವೇ ಆ ಮೀಟಿಂಗ್ ಮೇಲೆ ನಿಂತಿತ್ತು. ನಾನು ಪ್ರೆಸೆಂಟೇಷನ್ ಮಧ್ಯದಲ್ಲೇ ಎದ್ದು ಹೊರನಡೆದೆ. ಯೋಚ್ನೆ ಮಾಡಿ, ಅಷ್ಟೊಂದು ಇಂಪಾರ್ಟೆಂಟ್ ಮೀಟಿಂಗ್ನಿಂದ ಮಧ್ಯದಲ್ಲೇ ಎದ್ದು ಬರೋದು ಅಂದ್ರೆ ಯಾಕ್ ಹೀಗಾಯ್ತೋ? ಈ ಒಂದು ವಾಕ್ಯದ ಹಿಂದೆ ಒಬ್ಬ ತಾಯಿಯ ಧೈರ್ಯ ಮತ್ತು ಅಸಹಾಯಕತೆ ಎರಡೂ ಇದೆ. ಸರಿ, ಈ ದೊಡ್ಡ ನಿರ್ಧಾರ ತಗೊಳ್ಳೋಕೆ ಮುಂಚೆ ಆಕೆಯ ಲೈಫ್ ಹೇಗಿತ್ತು ಅಂತ ನೋಡೋಣ. ಅದು ನಿಜಕ್ಕೂ ವೃತ್ತಿ ಮತ್ತು ಕುಟುಂಬದ ನಡುವಿನ ಒಂದು ದೊಡ್ಡ ಜಗ್ಗಾಟವೇ ಆಗಿತ್ತು. ಅವರ ಲೈಫ್ ಹೇಗಿತ್ತು ಅಂದ್ರೆ, ಮಗ ಹುಟ್ಟಿದ್ಮೇಲೆ ಅವರ ಕರಿಯರ್ ರಾಕೆಟ್ ವೇಗದಲ್ಲಿ ಮೇಲೇರಿತು. ತುಂಬಾನೇ ಬೇಡಿಕೆ ಇದ್ದ, ಫಾಸ್ಟಾಗಿ ಓಡುವ ಹುದ್ದೆ ಅವ್ರದು. ಮಗ ಡೇಕೇರ್ನಲ್ಲಿದ್ದ ಮತ್ತು ಮನೆಯಲ್ಲಿ ಏನೇ ಎಮರ್ಜೆನ್ಸಿ ಬಂದ್ರೂ ಪತಿ ನೋಡ್ಕೊಳ್ತಿದ್ರು. ಸೊ ಎಲ್ಲವೂ ಪರ್ಫೆಕ್ಟ್ ಆಗಿ ನಡೀತಾ ಇತ್ತು. ಆದ್ರೆ ಎಲ್ಲವೂ ಅಂದುಕೊಂಡಂತೆ ನಡೆಯಲ್ಲ ಅಲ್ವಾ? ಒಂದು ದಿನ ಒಂದು ಫೋನ್ ಕಾಲ್ ಬರುತ್ತೆ. ಆ ಒಂದೇ ಒಂದು ಕಾಲ್ ಅವರ ಕರಿಯರ್ ಅನ್ನೋ ಪ್ರಪಂಚ ಮತ್ತು ತಾಯ್ತನ ಅನ್ನೋ ಪ್ರಪಂಚ ಎರಡನ್ನೂ ಮುಖಾಮುಖಿ ನಿಲ್ಲಿಸ್ಬಿಡುತ್ತೆ. ಆ 2 ಮಿಲಿಯನ್ ಯೂರೋ ಮೀಟಿಂಗ್ನ ಪೀಕ್ ಟೈಮ್ನಲ್ಲಿ ಡೇ ಕೇರಿಂದ ಕಾಲ್ ಬರುತ್ತೆ. ವಿಷಯ ಏನಂದ್ರೆ, ಅವರ ಮಗನಿಗೆ ಫಿಟ್ಸ್ ಬಂದಿತ್ತು. ತಕ್ಷಣ ಪತಿಗೆ ಕಾಲ್ ಮಾಡಿದ್ರೆ ಅವರು ಸಿಗೋದಿಲ್ಲ. ಆ ಕ್ಷಣದಲ್ಲಿ ಆ ನಿರ್ಧಾರವನ್ನ ಅವರೊಬ್ರೇ ತೆತ್ಕೊಳ್ಬೇಕಾದ ಅನಿವಾರ್ಯತೆ. ಈಗ ನೀವೇ ಯೋಚನಿಸಿ. ಒಂದು ಕಡೆ ಕೆರಿಯರನ್ನೇ ಬದಲಿಸೋ ದೊಡ್ಡ ಡೀಲ್, ಇನ್ನೊಂದ್ ಕಡೆ ತುರ್ತು ಚಿಕಿತ್ಸೆ ಬೇಕಿರೋ ಪುಟ್ಟ ಮಗ. ಗಂಡನೂ ಫೋನಿಗ್ ಸಿಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು? ಅವರ ನಿರ್ಧಾರ 1 ಸೆಕೆಂಡು ಕೂಡ ತಡವಾಗ್ಲಿಲ್ಲ. ಮುಂದೆ ಏನಾಗುತ್ತೆ ಅನ್ನೋ ಯೋಚನೆಯೇ ಇರ್ಲಿಲ್ಲ. ಮಗನೇ ಮೊದಲು, ಅವನ ಆರೋಗ್ಯನೇ ಮುಖ್ಯ ಅಷ್ಟೇ. ಆ ಕ್ಷಣದಲ್ಲಿ ಅವರಿಗೆ ಬೇರೇನೂ ಕಾಣಿಸ್ಲಿಲ್ಲ. ಸರಿ, ನಿರ್ಧಾರತೂ ತಗೊಂಡ್ರು. ಆದ್ರೆ ಇದರಿಂದ ಅವರ ಕರಿಯರ್ ಮುಗ್ದೋಗ್ಬಹುದಾ? ಹೌದು, ಅದರ ಪರಿಣಾಮಗಳು ತುಂಬಾನೇ ತೀವ್ರವಾಗಿದ್ವು ಮತ್ತು ತಕ್ಷಣವೇ ಶುರುವಾದ್ವು. ಹಾಸ್ಪಿಟಲ್ಗೆ ಓಡಿದಾಗ ಮಗನಿಗೆ ಎಪಿಲೆಪ್ಸಿ ಅಂದ್ರೆ ಮೂರ್ಛೆ ರೋಗ ಇದೆ ಅಂತ ಗೊತ್ತಾಯಿತು. ಕೆಲವು ದಿನಗಳ ನಂತರ ಆಫೀಸ್ಗೆ ವಾಪಸ್ ಬಂದ್ರೆ ದೊಡ್ಡ ಶಾಕ್. ಆ 2 ಮಿಲಿಯನ್ ಯೂರೋ ಡೀಲ್ ಕೈ ತಪ್ಪಿ ಹೋಗಿತ್ತು. ಅಷ್ಟೇ ಅಲ್ಲ, ಕೆಲವೇ ನಿಮಿಷಗಳಲ್ಲಿ ಕೈಗೆ ಒಂದು ವಾರ್ನಿಂಗ್ ಲೆಟರ್ ಕೂಡ ಬಂತು. ನೀನು ನಮ್ಮನ್ನು ಹಾಳು ಮಾಡಿಬಿಟ್ಟೆ. ಇದು ಅವರ ಬಾಸ್ನ ಕೂಗು. ಅವರ ಮೇಲೆ ಅಷ್ಟರ ಮಟ್ಟಿಗೆ ಒತ್ತಡ ಮತ್ತು ಆರೋಪಗಳು ಸುರಿಯಲಾರಂಭಿಸಿದವು. ಆದ್ರೆ ಈ ಗಲಾಟೆ, ಈ ಆರೋಪ ಇದ್ಯಾವುದೂ ಅವರ ಮೇಲೆ ಪರಿಣಾಮ ಬೀರ್ಲೇ ಇಲ್ಲ ಗೊತ್ತಾ? ಅವರ ಮನಸ್ಸು ತುಂಬಾನೇ ಸ್ಪಷ್ಟವಾಗಿತ್ತು. ಮಗನಿಗೋಸ್ಕರ ಈ ಕೆಲ್ಸ ಬಿಡೋಕೂ ಅವರು ರೆಡಿ ಇದ್ರು. ಬಹುಶಃ ಯಾವಾಗ ನನ್ನನ್ನು ಕೆಲ್ಸದಿಂದ ತೆಗಿತಾರೆ ಅಂತಾನೇ ಕಾಯ್ತಿದ್ರು. ಆದ್ರೆ ಕಥೆ ಇಲ್ಲಿಗೆ ಮುಗ್ದಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ ಅಲ್ವಾ? ಎಲ್ಲವೂ ಮುಗೀತು ಅಂದ್ಕೊಂಡಾಗ ಅನಿರೀಕ್ಷಿತವಾಗಿ ಒಬ್ರು ಸಹಾಯಕ್ಕೆ ಬರ್ತಾರೆ ಮತ್ತು ಕಥೆಗೆ ಒಂದು ಹೊಸ ಟ್ವಿಸ್ಟ್ ಸಿಗುತ್ತೆ. ಮರುದಿನ ಆಫೀಸ್ಗೆ ಯಾರೋ ಬರ್ತಾರೆ. ಯಾರ್ ಗೊತ್ತಾ? ಅದೇ ಕ್ಲೈಂಟ್. ಮೀಟಿಂಗ್ನಲ್ಲಿದ್ದ ಅದೇ ಕ್ಲೈಂಟ್. ಇದನ್ನ ನೋಡಿದ ಬಾಸ್ ಮುಖದಲ್ಲಿ ಆತಂಕ ಶುರುವಾಗಿತ್ತು. ಆ ಕ್ಲೈಂಟ್ ನೇರವಾಗಿ ಈ ತಾಯಿಯ ಹತ್ರ ಬಂದು ಹೇಳ್ತಾರೆ, ನನಗೂ ಮಕ್ಕಳಿದ್ದಾರೆ. ಅವರಲ್ಲಿ ಒಬ್ಬನಿಗೆ ಗಂಭೀರ ಆರೋಗ್ಯ ಸಮಸ್ಯೆ ಇದೆ. ಒಂದು ವೇಳೆ ಆ ಕಾಲ್ ನನಗೆ ಬಂದಿದ್ರೂ, ನಾನು ನಿನ್ನ ಜಾಗದಲ್ಲಿದ್ರೆ ನಾನು ಇದೇ ರೀತಿ ಮಾಡ್ತಿದ್ದೆ. ಈ ಮಾತುಗಳಲ್ಲಿ ಎಂಥ ತಿಳುವಳಿಕೆ ಇತ್ತು ನೋಡಿ. ಅಷ್ಟೇ ಅಲ್ಲ, ಆ ಕ್ಲೈಂಟ್ ತುಂಬಾನೇ ದೃಢವಾಗಿ ಹೇಳ್ತಾರೆ, ತನ್ನ ಮಗುವಿನ ಆರೈಕೆ ಮಾಡಿದಕ್ಕೆ ಒಬ್ಬ ತಾಯಿಯನ್ನ ಶಿಕ್ಷಿಸೋ ಯಾವುದೇ ಕಂಪನಿಗೆ ನಾನು ಕೊಡೋ ಕಾಂಟ್ರಾಕ್ಟ್ ಸಿಗೋಕೆ ಅರ್ಹತೆ ಇಲ್ಲ. ನಿಮ್ಮ ಬಾಸ್ನ ಅಮಾನವೀಯ ವರ್ತನೆಯಿಂದ ನಾನು ಈ ಡೀಲ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ. ಕತೆ ಇಲ್ಲಿಗೆ ನಿಲ್ಲಲ್ಲ ನೋಡಿ. ಆ ಕ್ಲೈಯಂಟ್ ಅದೇ ಜಾಗದಲ್ಲಿ ಈ ತಾಯಿಗೆ ತಮ್ಮ ಕಂಪನಿಯಲ್ಲಿ ಡೈರೆಕ್ಟರ್ ಆಫ್ ಆಪರೇಷನ್ಸ್ ಹುದ್ದೆಯನ್ನ ಆಫರ್ ಮಾಡ್ತಾರೆ. ಜೀವನವನ್ನೇ ಬದಲಿಸೋ ಈ ಅವಕಾಶವನ್ನ ಅವರು ತಕ್ಷಣ ಒಪ್ಕೊಳ್ತಾರೆ. ಆ ಆಫರ್ ಹೇಗಿತ್ತು ಅಂದ್ರೆ, ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಹಿಂದಿನ ಸಂಬಳಕ್ಕಿಂತ ಡಬಲ್ ಸ್ಯಾಲರಿ, ಕುಟುಂಬದ ಎಮರ್ಜೆನ್ಸಿಗೋಸ್ಕರ ಅನ್ಲಿಮಿಟೆಡ್ ಸಿಕ್ ಡೇಸ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ 50% ವರ್ಕ್ ಫ್ರಮ್ ಹೋಮ್ ಸೌಲಭ್ಯ. ಅವರ ಹೊಸ ಜೀವನಕ್ಕೆ ಏನ್ ಬೇಕಿತ್ತೋ ಅದೆಲ್ಲವೂ ಈ ಕೆಲಸದಲ್ಲಿತ್ತು. ಹಾಗಾದ್ರೆ ಕೊನೆಗೇನಾಯ್ತು? ಎಲ್ರಿಗೂ ಗೊತ್ತಿರೋ ಹಾಗೆ ಈ ತಾಯಿಗೆ ತಮ್ಮ ಆದ್ಯತೆಗಳಿಗೆ ಬೆಲೆ ಸಿಗೋ ಒಂದು ಅದ್ಭುತ ಕೆಲಸ ಸಿಕ್ತು. ಆದ್ರೆ ಅವರ ಹಳೆ ಬಾಸ್ ಆ 2 ಮಿಲಿಯನ್ ಯೂರೋ ಕಾಂಟ್ರಾಕ್ಟ್ ಕಳೆದುಕೊಂಡಿದ್ದಕ್ಕೆ ಅವರನ್ನೇ ಕೆಲಸದಿಂದ ತೆಗೆದುಹಾಕಲಾಯಿತು. ಕೊನೆಗೆ ಅವರವರ ಆದ್ಯತೆಗಳೇ ಅವರವರ ದಾರಿಯನ್ನ ನಿರ್ಧರಿಸಿದವು.
ಈ ಕಥೆಗೊಂದು ಸುಖಾಂತ್ಯ ಸಿಕ್ತು, ಎಲ್ಲವೂ ಚೆನ್ನಾಗಿಯೇ ಆಯಿತು. ಆದ್ರೆ ಈ ತಾಯಿಯ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹಾಗೆಯೇ ಉಳಿದುಕೊಂಡಿತ್ತು. ಎಲ್ಲವೂ ತನಗೆ ಒಳ್ಳೆಯದಾದ್ರೂ ತನ್ನಿಂದಾಗಿ ತನ್ನ ಹಳೆಯ ಬಾಸ್ ಕೆಲಸ ಕಳೆದುಕೊಂಡ್ರಲ್ಲ ಅನ್ನೋ ಒಂದು ಸಣ್ಣ ಅಪರಾಧಿ ಪ್ರಜ್ಞೆ ಅವ್ರನ್ನ ಕಾಡೋಕೆ ಶುರುವಾಗಿತ್ತು. ನಾನ್ ಮಾಡಿದ್ದು ಸರಿ, ಆದ್ರೆ ಅದರಿಂದ ಇನ್ನೊಬ್ಬರ ಜೀವನ ಹಾಳಾಯ್ತಲ್ಲ ಅನ್ನೋ ಸಂಘರ್ಷ. ಕೊನೆಗೆ ಅವ್ರು ಕೇಳೋ ಪ್ರಶ್ನೆ ಇದು: ನಾನಿದ್ರ ಬಗ್ಗೆ ಬೇಜಾರ್ ಮಾಡ್ಕೋಬೇಕಾ? ಈ ಪ್ರಶ್ನೆ ನಿಜಕ್ಕೂ ನಮ್ಮನ್ನು ಯೋಚನೆಗೆ ಹಚ್ಚುತ್ತಲ್ವಾ? ನಮ್ಮ ನಿರ್ಧಾರಗಳು, ಅವುಗಳ ಪರಿಣಾಮಗಳು ಮತ್ತು ಅದರಿಂದಾಗುವ ನೈತಿಕ ಗೊಂದಲಗಳ ಬಗ್ಗೆ ಯೋಚಿಸೋಕೆ ಇದೊಂದು ಉತ್ತಮ ಅವಕಾಶ.